ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದ್ದಕ್ಕೆ ಕರ್ನಾಟಕ ಮಾದರ ಮಹಾಸಭಾ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಿವಮೊಗ್ಗದ ಜಿಲ್ಲಾ ಮಾದರ ಮಹಾಸಭಾ ಸರ್ಕಾರ ಮೀಸಲಾತಿ ಜಾರಿ ಮಾಡಿದ್ದು ಖುಷಿ ವಿಷಯ, ಆದರೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಹುಬ್ಬಳ್ಳಿಯಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿದ ಮಾದಿಗ ಮಹಾಸಭಾದ ಜನರಿಗೆ ಸರ್ಕಾರ ಉದ್ಯೋಗ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಜಿಲ್ಲಾ ಮಾದರ ಮಹಾಸಭಾ ವತಿಯಿಂದ ನಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ, ಏನು ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದೆ ಅದಕ್ಕೆ ಜಿಲ್ಲಾ ಮಾದರ ಮಹಾಸಭಾ ಹೃತ್ಪೂರ್ವಕವಾಗಿ ವಂದನೆ ಸಲ್ಲಿಸುತ್ತಾ, ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರವು ವಿಶೇಷ ಸಂಪುಟ ಸಭೆಯಲ್ಲಿ ಕೈಗೊಂಡ ಒಳ ಮೀಸಲಾತಿ ಸಂಬಂಧಿಸಿದ ನಿರ್ಧಾರವನ್ನು ಸಮಸ್ತ ಮಾದಿಗ ಸಮುದಾಯದ ಪರವಾಗಿ ಜಿಲ್ಲಾ ಮಾದಿಗ ಸಮಾಜ ಕರ್ನಾಟಕ ಸರ್ಕಾರಕ್ಕೂ ಹಾಗೂ ಈ ಒಂದು ಒಳ ಮೀಸಲಾತಿಗೆ ಶ್ರಮಪಟ್ಟ ನಮ್ಮ ನಾಯಕರುಗಳಾದ KH ಮುನಿಯಪ್ಪನವರು, ಆಂಜನೇಯ ಸಾಹೇಬರು, ಚಂದ್ರಪ್ಪನವರು, A ನಾರಾಯಣಸ್ವಾಮಿ ಅವರು, ಗೋವಿಂದ ಕಾಜೋಳ ಸಾಹೇಬರು, ಇನ್ನು ನಮ್ಮ ಸಮಾಜದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಬಹಳ ಶ್ರಮಪಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಹುಬ್ಬಳ್ಳಿಯಲ್ಲಿ ನಡೆದ ನಮ್ಮ ಸಮಾಜದ ಬೃಹತ್ ಪ್ರತಿಭಟನಾ ಇದು ಸಮಾವೇಶದಲ್ಲಿ ಇದೇ ಒಳ ಮೀಸಲಾತಿ ಕುರಿತು ಸಭೆಯಲ್ಲಿ ಹಿಂತಿರುಗುವಾಗ ನಮ್ಮ ಸಮಾಜದವರು ಮೃತಪಟ್ಟಿರುತ್ತಾರೆ. ಅವರನ್ನು ಸ್ಮರಣಿಸುತ್ತಾ ಅವರ ಶ್ರಮ ಸ್ಮರಣಿಸುತ್ತಾ ಈ ಒಂದು ಒಳ ಮೀಸಲಾತಿ ಜಾರಿಗೆ ತಂದ ಸರ್ಕಾರ. ಆದರೆ ಸರ್ಕಾರ ಜಾರಿ ತಂದಿರೋದು ಒಳ ಮೀಸಲಾತಿ ನಮಗೇನು ಪೂರ್ತಿ ಪ್ರಮಾಣದೇನು ಕೊಟ್ಟಿಲ್ಲ, ಏನು ಸ್ವಲ್ಪ ಗಂಜಿ ಕೊಟ್ಟಿರ್ಬೋದು ಅಷ್ಟೇ, ಹೊಟ್ಟೆ ತುಂಬೇನು ಅನ್ನ ಹಾಕಿಲ್ಲ. ಹಾಗಾಗಿ ನಾವು ಅಸ್ಪೃಶ್ಯರು, ನಾವು ಹಿಂದುಳಿದ ಎಲ್ಲ ಜಾತಿಗಿಂತ ಹಿಂದುಳಿದರಂದರೆ ಮಾದಿಗರಿಗೆ ಇದರಲ್ಲಿ 50-50 ಆಗಿದೆ. ನಮಗಿನ್ನೂ ಸಮಾಧಾನ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿಯಲ್ಲಿ ಹೋರಾಟ ಇನ್ನೂ ಕೈಗೊಳ್ತೀವಿ, ಇಲ್ಲಿಗೆ ಬಿಡೋದಿಲ್ಲ. ಶಿಕ್ಷಣ, ಉದ್ಯೋಗ, ರಾಜಕೀಯ ಈ ಮೂರಕ್ಕೂ ಮುಂದಿನ ದಿನಗಳಲ್ಲಿ ಪ್ರಾಧಾನ್ಯತೆ ಕೊಡಬೇಕು ಅಂತ ಹೇಳಿ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡಿರುವ ರಾಜ್ಯ ಸರ್ಕಾರಕ್ಕೂ ನಮ್ಮ ಮುಖಂಡರುಗಳಿಗೆ ಜಿಲ್ಲಾ ಮಾದಿಗ ಮಹಾಸಭಾ ವತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಉಳಿದ ವಿಷಯವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ತೇಜಣ್ಣನವರು ಮಾತಾಡ್ತಾರೆ. ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಇನ್ನೂ ಉದ್ಯೋಗದಲ್ಲಿ ನೋಡಬೇಕು. ಹಿಂದಿನ ಪರಿಸ್ಥಿತಿ ಹೋಲ್ಕೊಂಡ್ರೆ ಸುಧಾರಿಸ್ಕೊಂಡಿದ್ದಾರೆ. 6 ಕೊಟ್ಟಿಲ್ಲ ನಮಗೀಗ. 17% ಇತ್ತು, 17%ಅಲ್ಲಿ 6 ಕೊಟ್ಟಿದ್ರು. ಈಗ 15%ಗೆ ಇಳಿಸ್ಬಿಟ್ಟು ನಮ್ಗೆ 5.25 ಕೊಟ್ಟಿದ್ದಾರೆ. ಹೌದೌದು, ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ ಜಾಸ್ತಿ ಕೊಡಬೇಕಿತ್ತು. ಹೌದು, 35ರಿಂದ 40 ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ಬಂದವ್ರು ನಮ್ಮವರು. ಅಲ್ಲ, ಈಗ ಅಷ್ಟವರಿಗೆ ಅನ್ನ ಸಿಕ್ಕಿದೆ ಅನ್ನೋ ಲೆಕ್ಕಾಚಾರಕ್ಕೆ ಅಷ್ಟೇ ಸ್ವಾಗತ ಕೋರ್ತಿದ್ದೀವಿ. ಸಮಾಧಾನ ಬಹುಮಾನ ಅಲ್ಲ, ಸಮಾಧಾನ ಆಗಿಲ್ಲ. ಇವಾಗ ಅಷ್ಟವರಿಗೆ ಅನ್ನ ಸಿಕ್ಕಿದೆ ಅಷ್ಟೇ ನಮಗೆ. ಇಷ್ಟು ದಿವಸ 108 ಜಾತಿಗಳಲ್ಲಿ ಅಲ್ಪತೃಪ್ತಿ ಇದೆ. ಅಲ್ಲ, ಅನ್ನ ಗಂಜಿ ಎಲ್ಲ ಒಂದೇ ಥರದ್ದು ಐಟಮ್ ಅಲ್ಲ ಅದು.